ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಒಳ್ಳೆ ಬಿಗ್ ಟ್ವಿಸ್ಟ್ ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಹೌದು, ಕೊನೆಗೂ ಅಶ್ವಿನಿ ಈ ಕಡೆ ಭೂಮಿನ ನುಂಗಿ ನೀರು ಕುಡಿತಾಳೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಭೂಮಿ ಇನ್ನಿಲ್ವಾ? ಖಂಡಿತ ಭೂಮಿ ಇನ್ನಿಲ್ಲ. ಆದ್ರೆ ಕತೆ ಇಲ್ಲಿಗೆ ಮುಗಿತಾ ನಿನ್ನ ಜೊತೆ ನನ್ನ ಕತೆ? ಖಂಡಿತ ಇಲ್ಲ. ಅಸಲಿ ಆಟ ಇನ್ನು ಶುರುವಾಗುತ್ತೆ ನೋಡಿ. ವಿಡಿಯೋ ಅಂತ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಸಂಚಿಕೆ ಶುರುವಿನಲ್ಲಿ ಇನ್ನೇನು ಸಂಗೀತ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ. ಅಲ್ಲಿ ಮನೆಯವರೆಲ್ಲರೂ ಕೂಡ ಇದ್ದಾಗ ಈ ಕಡೆ ರಾಮ್ ಮತ್ತೆ ಸಂಗೀತ ಸ್ವಲ್ಪ ಹೊತ್ತು ಎಮೋಷನಲ್ ಆಗ್ತಿರ್ತಾರೆ. ಯಾಕಂದ್ರೆ ಸಂಗೀತ ಕೋಮಾಕ್ ಹೋಗಿರ್ತಾರೆ ಅಂತ ತಿಳಿದಾಗ ಈ ಕಡೆ ರಾಮ್ ಕೂಡ ಒಂದು ಲೆಟರ್ನ ಬರೆದ್ಬಿಟ್ಟು ಜೀವ ಕಳ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತಾರೆ. ಅದನ್ನ ಈ ಕಡೆ ಯಾರಿಗೂ ಕೂಡ ಗೊತ್ತಿರಲ್ಲ. ಈ ಕಡೆ ರಾಮ್ ಕೂಡ ಒಂದು ಸಾಯೋಕೆ ಪ್ರಯತ್ನ ಪಟ್ಟಿರ್ತಾರೆ. ಇನ್ನೇನು ಸಂಗೀತ ಕೋಮದಿಂದ ಆಚೆ ಬಂದಾಗ ಎಲ್ಲವನ್ನು ಕೂಡ ಈ ಕಡೆ ರಾಮ್ ಕೂಡ ಸಂಗೀತನ ಹತ್ರ ಶೇರ್ ಮಾಡ್ಕೋತಿರುವಾಗ, ಸಂಗೀತ ನೀನ್ ಇಲ್ದೆ ನನ್ ಬದುಕೇ ಇಲ್ಲ ಸಂಗೀತ, ನೀನು ಕೋಮಕ್ ಹೋದೆ ಅಂತ ಹೇಳಿದ್ಮೇಲೆ, ನೀನು ವಾಪಸ್ ಬರಲ್ಲ ಅಂತ ಡಾಕ್ಟರ್ ಹೇಳಿದ್ಮೇಲೆ ನಾನು ಕೂಡ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದೆ ಅಂತ ಹೇಳಿದಾಗ ಈ ಕಡೆ ಸಂಗೀತ ಸಿಕ್ಕಾಬಟ್ಟೆ ಎಮೋಷನಲ್ ಆಗ್ಬಿಟ್ಟು, ರೀ ಏನು ಅಂತ ಮಾತಾಡ್ತೀರಿ, ಬಿಡ್ತು ಅನ್ನಿ, ನೀವಿಲ್ಲ ಅಂದ್ರೆ ನಾನು ಇರ್ತೀನ, ನೀವು ಇಲ್ಲ ಅಂದ್ರೆ ನಾನು ಆ ಕ್ಷಣ ಕೂಡ ನಾನು ಇರಲ್ಲ, ನಾನು ಬದುಕಿರಲ್ಲ ನಿಮ್ಮನ್ ಬಿಟ್ಟು ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಹೇಳ್ತಿರುವಾಗ, ಇನ್ನೊಂದ್ ಕಡೆ ರಾಮ್ ಕೂಡ ನೀನು ಕೂಡ ಇಲ್ಲ ಅಂದ್ರೆ ನಾನು ಕೂಡ ಬದುಕಿರಲ್ಲ, ನಾನು ಕೂಡ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಹೇಳ್ತಿರುವಾಗ, ಇಬ್ರು ಒಂದು ಪ್ರೀತಿಯ ಬಾಂಧವ್ಯನ ನೋಡ್ಬಿಟ್ಟು ಈ ಕಡೆ ಅಜಿತ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗ್ತಾರೆ. ಹಾಗೇನೆ ಇದಕ್ಕೆಲ್ಲ ಕಾರಣ ಭೂಮಿ ಅಂತ ಗೊತ್ತಿರುತ್ತಲ್ವಾ. ಭೂಮಿಯಿಂದಾನೇ ಈ ಕಡೆ ಸಂಗೀತ ಕೋಮಕ್ಕೆ ಹೋಗಿರುತ್ತೆ ಅಂತ ಗೊತ್ತಾಗಿ ಈ ಕಡೆ ಮತ್ತೆ ಭೂಮಿ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಈ ಕಡೆ ಕೆಂಡಮಂಡಲ ಆಗ್ತಿರ್ತಾರೆ ಅಜಿತ್ ಅವರು ಭೂಮಿ ಮೇಲೆ. ಇನ್ ಕೇಸ್ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದೀರಾ, ಅಪ್ಪ ಅಮ್ಮನ ಇಬ್ರು ಕೂಡ ಕಳ್ಕೊಂತಿದ್ದೆ, ಅನಾಥ ಆಗ್ತಿದ್ದೆ ಈ ಭೂಮಿಯಿಂದ, ಈ ಟೀ ಅಂಗಡಿಯಿಂದ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿರುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಕಡೆ ರಾಮ್ನ ಬಿಟ್ಟರೆ ಸಂಗೀತಗೆ ಜೀವನ ಇಲ್ಲ, ಸಂಗೀತನ ಬಿಟ್ಟರೆ ಈ ಕಡೆ ರಾಮ್ಗೆ ಜೀವನ ಇಲ್ಲ ಅಂತಾನೆ ಹೇಳ್ಬೋದು. ಅದಾದ ನಂತರ ಎಲ್ಲರೂ ಕೂಡ ಅಲ್ಲಿ ಅಪೇಕ್ಷೆ ಮತ್ತೆ ರಾಮ್ ಸಂಗೀತನ ಹತ್ರ ಇರ್ತಾರೆ. ಮನೆಯವರೆಲ್ಲರೂ ಕೂಡ ಮನೆಗೆ ಬರ್ತಾರೆ. ಇನ್ನೇನು ಮನೆಗೆ ಬಂದ್ಮೇಲೆ ಈ ಕಡೆ ಭೂಮಿಗಂತೂ ಮನೆಗೆ ಬರೋದಕ್ಕೆ ಇಷ್ಟ ಇರಲ್ಲ. ಆದ್ರೆ ಈ ಕಡೆ ಸಂಗೀತ ಅತ್ತೆ ಅವಳಿಗೆ ಒಂದು ಜ್ಯೂಸ್ ಮತ್ತೆ ತರಕಾರಿ ಸೂಪ್ ಅನ್ನ ಕೂಡ ಮಾಡಿ ಕೊಡೋದಕ್ಕೆ ಹೇಳಿರ್ತಾರೆ. ಭೂಮಿ ಕೈಯಾರೆ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಭೂಮಿ ಅಜಿತ್ ಮನೆಗೆ ಬಂದಿರ್ತಾರೆ. ಈ ಕಡೆ ಭೂಮಿಗಂತೂ ಬರಕ್ ಮನ್ಸಿರಲ್ಲ. ಯಾಕಂದ್ರೆ ಈ ಕಡೆ ಅಜಿತ್ ಅಂತಂತ ಮಾತನ್ನ ಹೇಳಿರ್ತಾರೆ, ಈ ಮನೆ ಹೊಸಲು ದುಡಿಬಾರ್ದು, ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಮನೆಗೆ ಬರಕ್ ಮನ್ಸಿಲ್ಲ ಅಂದ್ರೂ ಕೂಡ ಸಂಗೀತತೆಗೋಸ್ಕರ ಒಂದು ಜ್ಯೂಸ್ ಮತ್ತೆ ತರಕಾರಿ ಸೂಪ್ ಅನ್ನ ಮಾಡ್ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಇನ್ನೇನು ಎಲ್ಲ ಕೂಡ ಮಾಡಿರ್ತಾರೆ. ಇನ್ನೇನು ನಚಿಕೇತ್ ಅಥವಾ ಸತ್ಯಣ್ಣನ ಹತ್ರ ಕೊಟ್ಟು ಕಳಿಸ್ಬೇಕಾಗಿರುತ್ತೆ. ಇನ್ನೇನು ಎಲ್ಲ ರೆಡಿ ಮಾಡ್ಬಿಟ್ಟು ಇನ್ನೇನು ಭೂಮಿ ತನ್ನ ರೂಮ್ಗೆ ಹೋಗ್ಬೇಕಾಗಿರುತ್ತೆ. ಶಾರದನ್ಗೆ ಊಟ ಮಾಡಿಸ್ಬಿಟ್ಟು, ಅಂದ್ರೆ 2 ದಿನದಿಂದ ಪಾಪ ಶಾರದಾ ಊಟ ಮಾಡಿರಲ್ಲ, ಯಾರ ಕೈಯಿಂದನೂ ಕೂಡ ಊಟ ತಿನ್ನಲ್ಲ. ಈ ಕಡೆ ಭೂಮಿ ಕೈಯಿಂದ ಮಾತ್ರ ತಿನ್ನೋದು. ಈ ಕಡೆ ಭೂಮಿ ಶಾರದಂಗೆ ಊಟ ಮಾಡಿಸ್ಬಿಟ್ಟು ಮಾತ್ರೆ ಕೊಡೋದಕ್ಕೆ ಅಂತ ಬಂದಿರ್ತಾಳೆ, ಮಾತ್ರೆ ಕೊಡ್ತಾಳೆ. ಅದಾದ ನಂತರ ಈ ಕಡೆ ಭೂಮಿ ಇನ್ನೇನು ರೂಮಿಗೆ ಬರುವಾಗ ಈ ಕಡೆ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಈ ಕಡೆ ಸತ್ಯಣ್ಣ ಭೂಮಿ ಬಗ್ಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿ ಮಾತಾಡ್ತಿರ್ತಾರೆ. ಅಜಿತ, ನೀನ್ ಏನ್ ಮಾಡ್ತಿದ್ದೆ ಅಂತ ನಿನಗೆ ಗೊತ್ತಾ ಅಜಿತ? ಪಾಪ ಕಣ, ಅವಳು ಚಿಕ್ಕ ಹುಡುಗಿ, ಅವಳ ಮೇಲೆ ಯಾಕೋ ಇಷ್ಟೆಲ್ಲ ದ್ವೇಷ ಸಾಧಿಸಿದ್ಯಾ? ಅವಳೇನು ತಪ್ಪು ಮಾಡಿಲ್ಲ ಕಣೋ, ಆ ಕುತಂತ್ರಿ ಅಶ್ವಿನಿ ಕಣೋ ಇದೆಲ್ಲ ಮಾಡಿದ್ದು. ಅವಳು ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಭೂಮಿ ಮೇಲೆ ನಂಬಿಕೆ ಇದೆ ಕಣೋ. ಪಾಪ ಕಣೋ ಅವಳು ಅಂತೂ ಅಶ್ವಿನಿ ಕೈಗೆ ಕಾಂಟ್ರಾಕ್ಟ್ ಪತ್ರ ಕೊಟ್ಟಿರಲ್ಲ ಕಣೋ. ಅವಳೇನೋ ಗೋಲ್ಮಾಲ್ ಮಾಡಿದೆಲ್ಲ ಕಣೋ. ಅಶ್ವಿನಿ ಅರ್ಥ ಮಾಡ್ಕೊಳ್ಳೋ, ಭೂಮಿನ ಕ್ಷಮಿಸ್ಬಿಡೋ, ಅವಳಿಗೆ ಯಾರಿದಾರೋ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಈ ಕಡೆ ಅಜಿತ್ಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಈ ಕಡೆ ರಾಮ್ ಮತ್ತೆ ಸಂಗೀತ ಇಬ್ರು ಮಾತಾಡ್ಕೋತಿರ್ತಾರಲ್ವಾ. ಅಂದ್ರೆ ನೀವಿಲ್ಲ ಅಂದ್ರೆ ನಾನಿರಲ್ಲ, ನಾನಿಲ್ಲ ಅಂದ್ರೆ ನೀವಿರಲ್ಲ, ನಾನು ಸತ್ತೋಗ್ತಿದ್ದೆ, ನೀನು ಸತ್ತೋಗ್ತಿದ್ದೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಒಂದು ಎಮೋಷನಲ್ ಆಗಿ ಮಾತಾಡ್ತಿರುವಾಗ ಅದನ್ನೆಲ್ಲ ಕೇಳ್ಕೊಂಡು ಅಪ್ಪ ಅಮ್ಮನ ಕಳ್ಕೊಂಡು ಈ ಭೂಮಿ ಮಾಡಿರುವಂತ ಒಂದು ಅಗ್ರಿಮೆಂಟ್ ಪತ್ರ ಸಂಗೀತನ ಕೈ ಸೇರೋದಕ್ಕೆ ಈ ಕಡೆ ಭೂಮಿನೇ ಕಾರಣ ಅಂತ ತಿಳ್ಕೊಂಡು ಈ ಕಡೆ ಭೂಮಿಯಿಂದ ನಾನು ಅನಾಥ ಆಗ್ತಿದೆ ಅಪ್ಪ ಅಮ್ಮನ ಕಳ್ಕೊಂಡು ಅಂತ ಹೇಳ್ಬಿಟ್ಟು ಭೂಮಿ ಮೇಲೆ ಇನ್ನಷ್ಟು ಕೋಪ ಹೆಚ್ಚಾಗಿರುತ್ತೆ. ಹಾಗಾಗಿ ಸತ್ಯಣ್ಣ, ನಾನು ಅವಳನ್ನ ಯಾವತ್ತೂ ಕೂಡ ಕ್ಷಮಿಸಲ್ಲ. ನನಗೆ ಅಶ್ವಿನಿ ಅಂತ ಒಬ್ಳು ಹೆಣ್ಣು ಒಬ್ಳೆ ವಿಲನ್ ಆಗಿದ್ದು, ಇವಾಗ 2 ಜನ ಆಗಿದ್ರೆ ಅದರಲ್ಲಿ ಭೂಮಿ ಕೂಡ ಇನ್ವಾಲ್ವ್ ಆಗಿದ್ದಾಳೆ. ಭೂಮಿ ಕೂಡ ನನ್ನ ವಿಲನ್ನು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಿರ್ತಾರೆ. ಈ ಕಡೆ ಅಜಿತು, ಸತ್ಯಣ್ಣ ಎಷ್ಟೇ ಕೂಡ ಹೇಳಿದ್ರು ಇಲ್ಲ, ನೀವೇನೇ ಹೇಳಿದ್ರು ಕೂಡ ಭೂಮಿನ ಮಾತ್ರ ಈ ಮನೆಯಲ್ಲಿ, ಆ ಭೂಮಿ ಅಂತಾನೂ ಹೇಳಲ್ಲ, ಆ ಟೀ ಅಂಗಡಿನ ಮಾತ್ರ ನನ್ನ ಮನೆಗೂ ಸೇರಿಸಲ್ಲ, ನನ್ನ ಹತ್ರನೂ ಸೇರಿಸಲ್ಲ, ಅವಳು ಮನೆ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಹೇಳಿದಾಗ ಈ ಕಡೆ ಭೂಮಿ ಇನ್ನೇನು ರೂಮಿಗೆ ಬರ್ತಿರುವಾಗ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಕೂಡ ಮಾತಾಡ್ಕೊಂಡಿರುವಂತದನ್ನ ಎಲ್ಲ ಕೂಡ ಕೇಳಿಸ್ಕೋತಾಳೆ. ಈ ಕಡೆ ಭೂಮಿ ಇನ್ನೇನು ಇಬ್ರು ಕೂಡ
ಮಾತಾಡ್ಕೊಂಡಿರುವಂತಹ ಅಜಿತ್ ಮಾತಾಡ್ತಿರುವಂತಹ ಮಾತನ್ನ ಕೇಳ್ಬಿಟ್ಟು ಈ ಕಡೆ ಭೂಮಿಗೆ ತುಂಬಾ ನೊಂದ್ಕೊಂಡಿರ್ತಾಳೆ. ಅದಾದ್ಮೇಲೆ ಭೂಮಿ ರೂಮ್ ಒಳಗಡೆ ಬಂದ್ಬಿಟ್ಟು, ಸಾಹೇಬ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಮಾತಾಡಿರುತ್ತೆಲ್ಲ ನಾನು ಕೇಳಿಸ್ಕೊಂಡೆ. ನೀವು ಅವತ್ತು ನನಗೆ ಒಂದು ಮಾತು ಹೇಳಿದ್ರಿ, ಈ ಮನೆ ಹೊಸಲು ತುಳಿಬೇಡ, ನನ್ನ ಕಣ್ಮುಂದೆ ಕಾಣಿಸ್ಕೊಡ, ಈ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರಿ. ಅವತ್ತೇ ನಾನು ಹೋಗ್ಬೇಕಾಗಿತ್ತು, ಆದ್ರೆ ಸಮಯ ಸಂದರ್ಭ ಸಂಗೀತ ಅತ್ತೆಗೋಸ್ಕರ ನಾನು ಇಲ್ದೆ. ಇವತ್ತು ಕೂಡ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ನನ್ಗೇನು ಮನ್ಸಿರ್ಲಿಲ್ಲ. ನೀವು ಅವತ್ತು ಅಂತಂತ ಮಾತುಗಳನ್ನ ಹೇಳಿದ್ರಿ, ಆದ್ರೆ ಇವತ್ತು ಸಂಗೀತ ಅತ್ತೆಗೆ ಸ್ವಲ್ಪ ದಾಳಿಂಬೆ ಜ್ಯೂಸು ಮತ್ತೆ ಏನೋ ಬೇಕು ಅಂತ ಕೇಳಿದ್ರು ಅಡುಗೆ, ಅದಕ್ಕೋಸ್ಕರ ಬಂದಿರೋದಷ್ಟೇ. ಬೆಳಕಾಗ್ತಿದ್ದಂತೆ ನಾನು ಈ ಮನೆಯೆಲ್ಲ ಈ ಒಂದು ಎಲ್ಲೂ ಕೂಡ ನಾನು ಈ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಈ ಊರು ಬಿಟ್ಟೆ ಹೋಗ್ತೀನಿ, ಯಾರ ಕಣ್ಣಿಗೂ ಕೂಡ ಕಾಣಿಸ್ಕೊಳ್ಳಲ್ಲ, ಇನ್ನು ಯಾವತ್ತೂ ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ಕೊಳಲ್ಲ ಸಾಹೇಬ್ರೆ, ಬೆಳಗ್ಗೆನೆ ಹೊಟ್ಟೋಗ್ತೀನಿ ಅಂತ ಹೇಳಿದಾಗ ಸರಿ ತೊಲ್ಗು ಅಂತ ಈ ಕಡೆ ಅಜಿತ್ ಕೂಡ ಹೇಳ್ತಿರ್ತಾರೆ. ಕೊನೆಯದಾಗಿ ಭೂಮಿ ಒಂದು ಮಾತು ಹೇಳ್ತಾಳೆ, ಸಾಹೇಬ್ರೆ ನಾನು ನಿಮ್ಮ ಮಾತಿಗೆ ನಾನು ನಿಮ್ಮ ಜೊತೆಗೆ ನಾನು ಸಿಗೋದಿಲ್ಲ, ಮಾತಾಡೋದಕ್ಕೂ ಸಿಗೋದಿಲ್ಲ. ಆದರೆ ನಾನು ಬಟ್ಟೆ ಪ್ಯಾಕ್ ಮಾಡಿರಲಿಲ್ಲ, ಆದರೆ ನನ್ನ ಬಟ್ಟೆನ ನೀವೇ ಪ್ಯಾಕ್ ಮಾಡಿ ರೆಡಿ ಮಾಡಿಟ್ಟಿದ್ದೀರಲ್ಲ, ನಾನು ಹೋಗಬೇಕು ಅಂತ ತಾನೇ ಬಟ್ಟೆ ಪ್ಯಾಕ್ನ ಮಾಡ್ಕೊಂಡಿರೋದು ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಶಾಕ್ ಆಗುತ್ತೆ. ಅಂದರೆ ಇಲ್ಲಿ ಅಜಿತ್ ಏನು ಅನ್ಕೊಂಡಿರ್ತಾರೆ ಅಂದರೆ ಭೂಮಿಯ ಬಟ್ಟೆಗಳನ್ನ ಅಜಿತ್ ಪ್ಯಾಕ್ ಮಾಡಿರ್ತಾರೆ ಅಂತ ಈ ಕಡೆ ಅಜಿತ್ ಅನ್ಕೊಂಡಿರ್ತಾರೆ. ಈ ಕಡೆ ಭೂಮಿ ಕೂಡ ಅಜಿತೇ ಪ್ಯಾಕ್ ಮಾಡಿರೋದು ಅಂತ ಅನ್ಕೊಂಡಿರ್ತಾರೆ. ಆದರೆ ಇಲ್ಲಿ ಆಗಿರೋದೇನಂದ್ರೆ ಈ ಕಡೆ ದೇವಯ್ಯನಿ ಮತ್ತೆ ಅಂಜನ ಇಬ್ರು ಕೂಡ ಸೇರ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ ಭೂಮಿನ ಮನೆ ಬಿಟ್ಟು ಓಡಿಸೋದಕ್ಕೆ. ಹಾಗಾಗಿ ಭೂಮಿ ಬಟ್ಟೆಯನ್ನ ಅಂಜನ ಮತ್ತೆ ದೇವಯ್ಯನಿ ಬಟ್ಟೆ ಪ್ಯಾಕ್ ಮಾಡಿರ್ತಾರೆ. ಆದ್ರೆ ಈ ವಿಷಯ ಅಜಿತ್ ಮತ್ತೆ ಈ ಕಡೆ ಭೂಮಿಗೆ ಕೂಡ ಗೊತ್ತಿರಲ್ಲ, ಯಾರಿಗೂ ಕೂಡ ಗೊತ್ತಿರಲ್ಲ. ಈ ಕಡೆ ದೇವಯ್ಯನಿ ಯಾರಿಗೂ ಕೂಡ ಅನುಮಾನ ಬರ್ದಿದ್ದಂತೆನೆ ಅಜಿತ್ನೇ ಪ್ಯಾಕ್ ಮಾಡಿದ್ದು ನಿನ್ ಬಟ್ಟೆನ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಅದೆಲ್ಲ ಆಗುತ್ತೆ. ಸಾಹೇಬ್ರೆ ನಾನು ಬೆಳಗ್ಗೆನೆ ಹೊರಟೋಗ್ತೀನಿ, ಎಲ್ಲರೂ ಕೂಡ ಮಲಗಿದ್ಮೇಲೆ ನಾನು ಮನೆ ಬಿಟ್ಟು ಊರು ಬಿಟ್ಟೆ ಹೋಗ್ತೀನಿ, ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಟೋಗೋದಕ್ಕೆ ರೆಡಿ ಆಗ್ತಾಳೆ. ಅದಾದ ನಂತರ ಇನ್ನೇನು ನಾನು ಒಂದು ವರ್ಷದಿಂದ ನನ್ಗೆ ಒಳ್ಳೆ ಜೀವನ ಕೊಟ್ಟಿದ್ರೆ ದಯವಿಟ್ಟು ನಾನು ಗೊತ್ತಿಲ್ಲದೇನೋ ಏನಾದರೂ ಒಂದು ತಪ್ಪು ಮಾತಾಡಿ ತಪ್ಪು ಏನಾದರೂ ಮಾಡಿದಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅಜಿತ್ ಕಾಲಿಗೆ ನಮಸ್ಕಾರ ಮಾಡಕ್ ಹೋಗ್ತಾಳೆ. ಅಜಿತ್ ಕಾಲಿಗೆ ನಮಸ್ಕಾರ ಮಾಡುವಾಗ ಅಜಿತ್ ಕಾಲಿಗೆ ನೀರು ಬೀಳುತ್ತೆ. ಅಂದ್ರೆ ಭೂಮಿ ಕಣ್ಣಲ್ಲಿರುವಂತ ನೀರು ದಬ ಅಂತ ಬೀಳುತ್ತೆ. ಆ ಒಂದು ಕ್ಷಣ ಅಜಿತ್ ಮತ್ತೆ ಭಾವುಕ ಆಗ್ತಾರೆ. ಅಂದ್ರೆ ಸ್ವಲ್ಪ ಭೂಮಿ ಮೇಲೆ ಸಾಫ್ಟ್ ಕಾರ್ನರ್ ಬರುತ್ತೆ. ಅದಾದ ನಂತರ ಮತ್ತೆ ಎಚ್ಚೆತ್ಕೋತಾರೆ. ಈ ಕಡೆ ತನ್ನ ತಾಯಿ ವಿಷಯ ಬಂದಾಗ ಭೂಮಿನ ಕ್ಷಮಿಸೋ ಮಾತೇ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಮತ್ತೆ ಅಜಿತ್ ಕೋಪ ಕಮ್ಮಿ ಆಗ್ತಿರಲ್ಲ. ಎಲ್ಲೋ ಒಂದ್ ಕಡೆ ಸಾಫ್ಟ್ ಕಾರ್ನರ್ ಇರುತ್ತೆ, ಆದ್ರೆ ಭೂಮಿಯಿಂದನೇ ಅಮ್ಮ ಇವತ್ತು ಕೋಮಾ ಹೋಗುವ ಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಅಜಿತ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಈ ಕಡೆ ಸತ್ಯಣ್ಣ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ಕೂಡ ಭೂಮಿನ ಮಾತ್ರ ಕ್ಷಮಿಸ್ತಿರಲ್ಲ. ಇನ್ನೇನು ಭೂಮಿ ಕೂಡ ಸರಿ ಆಯ್ತು ಸಾಬ್ರೆ, ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ನಾನು ಬೆಳಗ್ಗೆ ಆದ್ರೆ ಮನೆ ಬಿಟ್ಟು ಹೋಗ್ತೀನಿ, ನೀವೇನು ವರಿ ಮಾಡ್ಕೋಬೇಡಿ ನನ್ನ ಬಗ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೇನು ಹೊರಗಡೆ ಹೋಗ್ಬಿಟ್ಟು ಇನ್ನೇನು ಶಾರದನ ಹತ್ರ ಹೇಳ್ತಿದ್ದಾಳೆ. ಶಾರದಂಗೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಇನ್ನೇನು ಸಂಗೀತನ ಕೂಡ ದಾಳಿಂಬೆ ಜ್ಯೂಸ್ ಮತ್ತೆ ತರಕಾರಿ ಸೂಪನ್ನ ಕೂಡ ನಚಿಕೇತ್ ಹತ್ರ ಅಂದ್ರೆ ಸತ್ಯಣ್ಣನ ಹತ್ರ ಕೊಡೋದಿಕ್ಕೆ ರೆಡಿ ಆಗ್ತಾಳೆ. ಇದಾದ ನಂತರ ಈ ಕಡೆ ಶ್ರವಣ್ ಮಾತ್ರ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಯಾಕಂದ್ರೆ ಇಲ್ಲಿ ಅಶ್ವಿನಿ ತನ್ನ ಸ್ವಂತ ಮಗಳು ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೀತಿ ವಿಶ್ವಾಸದಿಂದ ಒಂದು ಫೀಲಿಂಗ್ ಅಲ್ಲಿ ಇರ್ತಾರೆ ಈ ಕಡೆ ಶ್ರವಣ್ ಅವರು. ಆದ್ರೆ ಈ ಕಡೆ ಅಶ್ವಿನಿ ಇಷ್ಟೆಲ್ಲ ಮೋಸ ಮಾಡ್ಬಿಟ್ಟು ರಾಣ ಮಗಳು ನನ್ಗೆ ಒಂದು ಮಣ್ಣೆ ಹರ್ಚ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ತನ್ನ ಮಗಳು ಎಲ್ಲಿದ್ದಾಳೋ ಅಂತ ಹೇಳ್ಬಿಟ್ಟು ಕೊಂಡ ಫೀಲಿಂಗ್ ಅಲ್ಲಿ ಇದ್ದಾಗ ಈ ಕಡೆ ಅಜ್ಜಿ ಕೂಡ ಎಷ್ಟೇ ಕೂಡ ಶ್ರವಣ್ಗೆ ಸಮಾಧಾನ ಮಾಡಿದ್ರು ಕೂಡ ಶ್ರವಣ್ ಮಾತ್ರ ಸಮಾಧಾನ ಆಗ್ತಿರಲಿಲ್ಲ. ಅಷ್ಟರಲ್ಲಿ ಅಜಿತ್ ಕೂಡ ಹಾಲ್ಗೆ ಎಂಟ್ರಿ ಆಗ್ತಾರೆ. ಸೊ ಅಷ್ಟರಲ್ಲಿ ಅಜಿತ್ ಎಂಟ್ರಿ ಆದಾಗ ನೋಡೋ ಶ್ರವಣ ಇಷ್ಟೇ ಹೇಳಿದ್ರು ಕೂಡ ನನ್ನ ಮಾತನ್ನು ಕೂಡ ಕೇಳ್ತಿಲ್ಲ, ಬೇಜಾರು ಮಾಡ್ಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ಗೆ ಅಜ್ಜಿ ಕೂಡ ಹೇಳ್ತಿರುವಾಗ ಅಜಿತ್ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಮಾವ ಏನು ಬೇಜಾರು ಮಾಡ್ಕೋಬೇಡಿ, ಅವಳು ಫ್ರಾಡು, ಕೊನೆಗೂ ಅವಳು ರಾಣ ಮಗಳು ಅಂತ ಗೊತ್ತಾಯ್ತಲ್ವಾ, ನಾನು ಮೊದಲಿಂದನೂ ಹೇಳ್ತಿದ್ದೆ ಅವಳು ರಾಣ ಮಗಳು, ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ನೀವೇ ನನ್ನ ಎದುರು ಹಾಕೊಂಡಿದ್ದು, ಅವಳು ಸರಿ ಇಲ್ಲ ಅಂತ ನನ್ಗೆ ಗೊತ್ತಿತ್ತು, ಕೊನೆಗೂ ಏನೋ ಪ್ರೂಫ್ ಆಯ್ತಲ್ಲ ಬಿಡಿ, ಪ್ರೂವ್ ಆಯ್ತಲ್ಲ ಅವಳು ಈ ಮನೆ ಮಗಳಲ್ಲ ಅಂತ ಹೇಳ್ಬಿಟ್ಟು ಈಗಾದ್ರೂ ಸಮಾಧಾನ ಆಗಿ ನಿಮ್ಮ ಮಗಳು ಮನಸ್ವಿನಿ ಎಲ್ಲೇ ಇದ್ರು ಕೂಡ ನಾನು ನಿಮ್ಮ ಮುಂದೆ ಕಣ್ಮುಂದೆ ತಗೊಂಡ್ ಬಂದು ಹಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಈ ಕಡೆ ಶ್ರವಣ್ ಮಾತ್ರ ಒಂದು ಸ್ವಲ್ಪನೂ ಕೂಡ ಓಕೆ ಅಂತಿರಲ್ಲ. ಸೀದಾ ಒಂಥರ ಬೇಜಾರು ಮಾಡ್ಕೊಂಡು ಮತ್ತೆ ರೂಮಿಗೆ ಹೊರಟೋಗ್ತಾರೆ. ಅಲ್ಲಿ ಸತ್ಯಣ್ಣ ಕೂಡ ಇರ್ತಾರೆ. ಹೇಗಾದ್ರೂ ಮಾಡಿ ಶ್ರವಣ್ಣ ಒಂದು ಮುಖದಲ್ಲಿ ನಗು ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೋತಾರೆ. ಅದಾದ ನಂತರ ಇನ್ನೇನು ನಚಿಕೇತ್ ಹೊರಗಡೆ ಇರ್ತಾರೆ, ಡ್ಯೂಟಿ ಮೇಲೆ ಹೋಗಿರ್ತಾರೆ, ಡಾಕ್ಟರ್ ಅಲ್ವಾ, ಬ್ಯುಸಿ ಆಗಿರ್ತಾರೆ. ಅದಾದ ನಂತರ ಈ ಕಡೆ ಸತ್ಯಣ್ಣ ನಚಿಕೇತ್ಗೆ ಕಾಲ್ ಮಾಡ್ತಾರೆ.
ನಚಿಕೇತ್ಗೆ ಕಾಲ್ ಮಾಡಿಬಿಟ್ಟು ಈ ಥರ ಶ್ರವಣ್ ಅವರು ಈ ಥರ ಬೇಜಾರು ಮಾಡ್ಕೊಂಡಿದ್ರೆ ಏನಾದರೂ ಮಾಡಿ ಅವ್ರನ್ನ ನಗಿಸ್ಬೇಕು ಅಂದ್ಬಿಟ್ಟು ಒಂದು ಕಾಮಿಡಿ ಫಂಕ್ಷನ್ನ ಒಂದು ಅರೇಂಜ್ ಮಾಡೋದಕ್ಕೆ ರೆಡಿ ಮಾಡ್ತಾರೆ. ಅಂದರೆ ಕೇಕನ್ನು ತಂದುಬಿಟ್ಟು ಡ್ಯಾನ್ಸು ಹಾಡು ಅದು ಇದು ಅಂತ ಹೇಳ್ಬಿಟ್ಟು ಬಲೂನ್ಸ್ನೆಲ್ಲ ತರೋದಕ್ಕೆ ಎಲ್ಲ ಕೂಡ ಪ್ಲ್ಯಾನ್ ಮಾಡಿ ಈ ಕಡೆ ಸತ್ಯಣ್ಣ ನಚಿಕೇತ್ಗೆ ಹೇಳಿರ್ತಾರೆ ಎಲ್ಲ ಕೂಡ ಐಟಮ್ ತರೋದಕ್ಕೆ ಹೇಗಾದರೂ ಮಾಡಿ ಒಂದು ಶ್ರವಣ್ನ ಕೂಲ್ ಮಾಡಬೇಕು, ಶ್ರವಣ್ಗೆ ನಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಪ್ಲ್ಯಾನ್ ಮಾಡಿದಾಗ ಈ ಕಡೆ ನಚಿಕೇತ್ ಕೂಡ ಓಕೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ನಚಿಕೇತ್ ಕೂಡ ಕಾಲ್ ಕಟ್ ಮಾಡಿಬಿಟ್ಟು ಇನ್ನೇ ಮನೆಗೆ ಬೇಕಾಗಿರುವಂತಹ ಬಲೂನ್ಸು ಪೀಪಿ ಕೇಕ್ ಎಲ್ಲ ಕೂಡ ತಗೊಂಡು ಬಂದಿರ್ತಾರೆ ಮನೆಗೆ. ಇನ್ನೇನು ಶ್ರವಣ್ ಕೂಡ ಬೇಜಾರು ಮಾಡ್ಕೊಂಡು ರೂಮಿಗೆ ಹೋಗಿರ್ತಾರೆ. ಅದಾದ ನಂತರ ಎಲ್ಲ ಕೂಡ ಪ್ಲಾನ್ ಮಾಡ್ಕೊಂಡಿರೋ ಹಾಗೆ ಎಲ್ಲ ಕೂಡ ಅರೇಂಜ್ ಆಗುತ್ತೆ. ಅದಾದ ನಂತರ ಅಜಿತ್ ಶ್ರವಣ್ನ ಆಚೆ ಕರ್ಕೊಬರ್ತಾರೆ. ಶ್ರವಣ್ನ ಆಚೆ ಕರ್ಕೊಬಂದ್ಬಿಟ್ಟು ಎಲ್ಲರೂ ಕೂಡ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ, ಕಾಮಿಡಿ ಡ್ಯಾನ್ಸ್ ಅನ್ನ ಕೂಡ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಎಷ್ಟೇ ಕೂಡ ಶ್ರವಣ್ನ ಹಿಡ್ಕೊಂಡು ಶ್ರವಣ ಅಜಿತ್ ಕರ್ಕೊಬಂದು ಶ್ರವಣ್ನ ಹಿಡ್ಕೊಂಡು ಈ ಕಡೆ ಅಜಿತ್ತು ಸತ್ಯಣ್ಣ ನಚಿಕೇತು ಮನೆಯವರೆಲ್ಲರೂ ಕೂಡ ಅಜ್ಜಿ ಎಲ್ಲರೂ ಕೂಡ ಶ್ರವಣ್ ಜೊತೆ ಡ್ಯಾನ್ಸ್ ಮಾಡಿ ತುಂಬ ಪ್ರೀತಿಯಿಂದ ಕಾಮಿಡಿ ಮಾಡಿದ್ರು ಕೂಡ ಈ ಕಡೆ ಎಷ್ಟೇ ಮಾಡಿದ್ರು ಕೂಡ ಶ್ರವಣ್ ಮುಖದಲ್ಲಿ ಮಾತ್ರ ಒಂದು ಸ್ವಲ್ಪನೂ ಕೂಡ 1% ಕೂಡ ನಗು ಕಾಣಿಸ್ತಿರಲ್ಲ. ಆಗ ಭೂಮಿ ಕೊನೆಯದಾಗಿ ಬಂದು ಡ್ಯಾನ್ಸ್ ಮಾಡ್ತಾಳೆ ಅಪ್ಪನ ಜೊತೆ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಹೇಳ್ಬಿಟ್ಟು ಆ ಒಂದು ಡ್ಯಾನ್ಸ್ಗೂ ಕೂಡ ಆ ಒಂದು ಸಾಂಗು ಕೂಡ ಡ್ಯಾನ್ಸ್ ಮಾಡಿದ್ರು ಕೂಡ ಈ ಕಡೆ ಶ್ರವಣ್ ಮನಸ್ಸಲ್ಲಿ ಇನ್ನೂ ಒಂಥರ ಬೇಸರ ಕಾಡ್ತಿರತ್ತೆ. ಅಯ್ಯೋ ಏನಪ್ಪ ಮಾಡೋದು, ಶ್ರವಣ ಸಾಹೇಬ್ರು ನೋಡಿದ್ರೆ ಈ ಥರ, ದೊಡ್ಡ ಸಾಹೇಬ್ರು ನೋಡಿದ್ರೆ ಈ ಥರ ಬೇಜಾರು ಮಾಡ್ಕೊಂಡಿದ್ರಲ್ಲ, ಬೆಳಗ್ಗೆ ಬಿಟ್ಟೆ ನಾನು ಮನೆ ಬಿಟ್ಟು ಹೋಗಬೇಕು, ಇವ್ರನ್ನೆಲ್ಲರೂ ಕೂಡ ಹೆಂಗಪ್ಪ ಬಿಟ್ಟು ಹೋಗೋದು ಇಂಥ ಪರಿಸ್ಥಿತಿನಲ್ಲಿ ಅಂತ ಹೇಳಿ ಈ ಕಡೆ ಭೂಮಿ ತುಂಬ ಬೇಸರ ಮಾಡ್ಕೊತಿದ್ದಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಬೆಳಕಾದ್ರೆ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಸಪ್ಪೆ ಮೋರೆ ಹಾಕೊಂಡಿರೋದನ್ನ ನೋಡ್ಬಿಟ್ಟು ಈ ಕಡೆ ಭೂಮಿ ಬಂದ್ಬಿಟ್ಟು ಶ್ರವಣ್ ಸಾಹೇಬ್ರು ಮುಂದೆ ಬಂದ್ಬಿಟ್ಟು ಅಪ್ಪ ಅಂತ ಹೇಳ್ಬಿಡ್ತಾಳೆ. ಅಪ್ಪ ಅಂದ ತಕ್ಷಣ ಈ ಕಡೆ ಶ್ರವಣ್ ಗೊತ್ತಲ್ವಾ, ನಮ್ಮ ಶ್ರವಣ್ ಹೇಗಂದ್ರೆ ಒಂದು ಫ್ಯಾಮಿಲಿ ಅಂತ ಬಂದ್ರೆ ಸಿಕ್ಕಾಪಟ್ಟೆ ಸೆಂಟಿಮೆಂಟಲ್ ಫೂಲ್ ಅಂತಾನೆ ಹೇಳ್ಬೋದು. ಅಪ್ಪ ಅಂದ ತಕ್ಷಣ ಈ ಕಡೆ ಭೂಮಿನ ಗಟ್ಟಿಯಾಗಿ ತಪ್ಕೋತಾರೆ, ಒಂದು ಸ್ಮೈಲ್ ಅನ್ನ ಕೊಡ್ತಾರೆ. ಆ ಸ್ಮೈಲ್ ಅನ್ನ ನೋಡ್ಬಿಟ್ಟು ಶ್ರವಣ್ ಮುಖದಲ್ಲಿ ಆ ಸ್ಮೈಲ್ ಅನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅಜ್ಜಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ಶ್ರವಣ್ಗೆ ಮುತ್ತಿಡ್ತಾರೆ. ಅದಾದ ನಂತರ ಈ ಕಡೆ ಅಜಿತ್ತು ಮನ್ಸಲ್ಲೇ ಕಾಡ್ತಿರುತ್ತೆ, ಅಲ್ಲ ಈ ಮನೆಯವರೆಲ್ಲರೂ ಕೂಡ ಭೂಮಿನ ಇಷ್ಟೊಂದು ಹಚ್ಕೊಂಡಿದ್ದಾರೆ, ಭೂಮಿ ನೋಡಿದ್ರೆ ಬೆಳಗ್ಗೆನೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಭೂಮಿ ಮನೆ ಬಿಟ್ಟು ಹೋದ್ರೆ ಈ ಮನೆ ಪರಿಸ್ಥಿತಿ ಹೇಗಪ್ಪ? ಶಾರದತೆ ನೋಡಿದ್ರೆ ಈ ಕಡೆ ಭೂಮಿ ಕೈನಲ್ಲಿ ಮಾತ್ರ ಊಟ ತಿನ್ನೋದು, ಹೇಗಪ್ಪ ಭೂಮಿನ ಕಳ್ಕೊಳ್ಳೋದು? ಅಲ್ಲ ನನ್ಗೇನಾಗಿದೆ, ನಾನೇನಾದ್ರು ತಪ್ಪು ಮಾಡ್ತಿದ್ದೀನ? ನಾನೇನಾದ್ರೂ ತಪ್ಪು ಮಾಡ್ತಿದ್ದೀನ? ಭೂಮಿದು ಏನು ತಪ್ಪಿಲ್ವಾ? ಅಶ್ವಿನಿನೇ ತಪ್ಪು ಮಾಡಿರ್ಬೋದಾ? ಸತ್ಯನೇ ಹೇಳೋ ಹಾಗೆ ಭೂಮಿದೇನು ತಪ್ಪಿಲ್ವಾ? ನಾನು ಯಾಕೆ ಇಷ್ಟು ಭೂಮಿ ಮೇಲೆ ಹೊರಟಾಗಿದ್ದೀನಿ, ಭೂಮಿ ಮೇಲೆ ಯಾಕೆ ನಂಗೆ ಇಷ್ಟೊಂದು ಕೋಪ ಬಂದಿದೆ ಅಂತ ಹೇಳ್ಬಿಟ್ಟು ಅವನಿಗವನೇ ಒಂದು ಮಾತನ್ನ ಆಡ್ಕೋತಿರ್ತಾನೆ ಮನ್ಸಲ್ಲಿ ಅಂತ ಹೇಳ್ಬೋದು. ಸೊ ಕೊನೆಗೂ ಶ್ರವಣ್ ಮುಖದಲ್ಲಿ ನಗು ಬರುತ್ತೆ. ಅದಾದ ನಂತರ ಈ ಕಡೆ ಎಲ್ಲ ಕೂಡ ಅವರವರ ರೂಮಿಗೆ ಹೋಗ್ತಾರೆ. ಇನ್ನೇನು ಶ್ರವಣ್ಗೆ ಅಜಿತ್ಗೆ ಈ ಕಡೆ ಸಂಗೀತ ಅವರು ಕಾಲ್ ಮಾಡ್ತಾರೆ. ಅಜಿತಾ ಏನು ಗೊತ್ತಾ ಅಜಿತಾ, ನಾನು ಬೇಗ ಮನೆಗೆ ಬರಬೇಕು, ನಾನು ಮನೆ ಕರ್ಕೊಂಡ್ರು ಹೋಗ್ರು ಅಂತ ಹೇಳಿದಾಗ ಅಮ್ಮ ಯಾಕೆ ಏನಾಯ್ತು, ಇನ್ನ 2 ದಿನ ಹಾಸ್ಪಿಟಲಲ್ಲಿ ಇರಬೇಕು ಅಂತ ಡಾಕ್ಟ್ರು ಹೇಳಿದಾರಲ್ಲ ಅಂತ ಹೇಳಿದಾಗ ಅಲ್ಲ ಕಣೋ ಅಜಿತಾ, ನನಗೆ ಇಲ್ಲಿರೋಕ್ಕಾಗ್ತಿಲ್ಲ, ಬಾಯಿಯೆಲ್ಲ ಸಪ್ಪೆ ಅನಿಸಿದೆ, ನನಗೆ ಭೂಮಿ ಮಾಡುವ ಕೈ ಅಡುಗೆ ತಿನ್ನಬೇಕು ಅಂತ ಅನಿಸ್ತಿದೆ, ಭೂಮಿ ಮಾಡುವ ಜ್ಯೂಸು ಸೂಪು ಊಟ ಅಡುಗೆ ಕಾಫಿ ತಿಂಡಿ ಎಲ್ಲ ಕುಡಿಬೇಕು ಅನಿಸ್ತಿದೆ ಕಣೋ, ನನಗೆ ಭೂಮಿನ ನೋಡ್ಬೇಕು ಅನಿಸಿದೆ, ನನಗೆ ಗೊತ್ತಿಲ್ಲ, ಈಗಲೇ ಬಂದು ಕರ್ಕೊಂಡು ಹೋಗ್ರು ಅಂತ ಈ ಕಡೆ ಸಂಗೀತ ಅವರು ಹಠ ಮಾಡ್ತಿರುವಾಗ ಈ ಕಡೆ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಯಾಕಂದರೆ ಬೆಳಕಾದ್ರೆ ಸಂಗೀತ ಅವರು ಮನೆಗೆ ಬರ್ತಾರೆ, ಈ ಕಡೆ ಭೂಮಿ ಇಲ್ಲ ಅಂದರೆ ಏನು ಕತೆ? ಸಂಗೀತ ಅವ್ರಿಗೆ ಏನು ಉತ್ತರ ಕೊಡಬೇಕು? ಈ ಕಡೆ ಅಜಿತ ಭೂಮಿ ಮನೆ ಬಿಟ್ಟು ಹೋದ್ರೆ ಈ ಕಡೆ ಮನೆಯವರು ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಊಹೆನೂ ಕೂಡ ಮಾಡ್ಕೊಳಕ್ ಆಗ್ತಿರಲಿಲ್ಲ ಈ ಕಡೆ ಅಜಿತ್ಗೆ. ಸೊ ಅದನ್ನೆಲ್ಲ ನೆನೆಸ್ಕೊಂಡು ಈ ಕಡೆ ಅಪ್ಪನಿಗೆ ಕೊಡು ಅಂತ ಕೇಳ್ತಾರೆ, ಅಂದ್ರೆ ರಾಮ್ಗೆ ಫೋನ್ ಕೊಡು ಅಂತ. ರಾಮ್ಗೆ ಫೋನ್ ಕೊಟ್ಟಾಗ ಅಪ್ಪ ಇನ್ನೂ ಒಂದು 4 ದಿವಸ ಅಲ್ಲೇ ಇರ್ಬೋದಲ್ವಾ, ಅಮ್ಮ ಅಲ್ಲೇ ರೆಸ್ಟ್ ಮಾಡ್ಲಿ ಅಂದಾಗ ಏನು ನೀನು ಈ ತರ ಹೇಳ್ತಿದ್ಯಾ, ಅಮ್ಮ ಮನೆಗೆ ಬರ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ರೆ ನೀನು 4 ದಿನ ಅಲ್ಲೇ ಇರು ಅಂತ ಹೇಳ್ತಿದ್ದಲ್ಲ, ಏನೂ ಆಗಿದೆ ನಿನ್ಗೆ ಅಂತ ಈ ಕಡೆ ರಾಮ್ ಕೂಡ ರೇಗಾಡ್ತಿರ್ತಾರೆ. ಅಲ್ಲ ಅಪ್ಪ ಅದು ಅಮ್ಮ ಅಲ್ಲೇ ಇದ್ರೆ ಇನ್ನೂ ಒಳ್ಳೇದಲ್ವಾ ಹಾಸ್ಪಿಟಲಲ್ಲೇ ಇದ್ರೆ ಅಂದಾಗ ಅದೆಲ್ಲ ಗೊತ್ತಿಲ್ಲ, ಅವಳಿಗೆ ಬಾಯಿ ಎಲ್ಲ ಸಪ್ಪೆ ಆಗಿದಂತೆ, ಅವಳು ಇವಾಗ ಸುಧಾರಿಸ್ಕೊಂಡಿದ್ದಾಳೆ ಕಣೋ, ಮನೆಗೆ ಬರ್ಬೇಕಂತೆ, ಅವಳಿಗೆ ಭೂಮಿ ಬೇಕಂತೆ, ಭೂಮಿ ಜೊತೆಗೆ ಇರ್ಬೇಕಂತೆ, ಭೂಮಿ ಕೈ ಅಡಿಗೆ ಊಟ ಮಾಡ್ಬೇಕಂತೆ, ಭೂಮಿ ಕೈಯಲ್ಲಿ ಊಟ ತಿನ್ಬೇಕಂತೆ, ಹಾಗೆ ಹೀಗೆ ಅಂತ ತುಂಬಾ ಆಸೆ ಪಡ್ತಿದ್ದಾಳೆ ಕಣೋ, ಆದಷ್ಟು ಬೇಗ ಮನೆಗೆ ಕರ್ಕೊಂಡು ಬರ್ತೀನಿ ಬೆಳಗ್ಗೆನೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಹೇಳಿದಾಗ ಈ ಕಡೆ ಅಜಿತ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಲೆ ಕಾಲ್ ಅನ್ನ ಕಟ್ ಮಾಡ್ತಾರೆ. ಸೊ ಇನ್ನೇನು ಬೆಳಕಾದ್ರೆ ಸಂಗೀತ ಮತ್ತೆ ರಾಮು ಅಪೇಕ್ಷಾ ಹಾಸ್ಪಿಟಲ್ನ ಬರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಮನೆಯಲ್ಲಿ ಎಲ್ಲರೂ ಕೂಡ ಒಂದು ಶ್ರವಣಿಗೂ ಕೂಡ ನಗು ತರ್ಸಾಯ್ತು. ಇನ್ನೇನು ಎಲ್ಲರೂ ಕೂಡ ಮಲ್ಕೋತಾರೆ. ಇನ್ನೇನು ಭೂಮಿ ಕೂಡ ಮನೆ ಬಿಟ್ಟು ಹೋಗ್ತೀನಿ ಅಂತ, ಬೆಳಗಾದ್ರೆ ಒಂದು ಮನೆ ಬಿಟ್ಟು ಹೋಗ್ತೀನಿ, ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ, ಊರ್ ಬಿಟ್ಟೆ ಹೋಗ್ತೀನಿ ಅಂತ ಈ ಕಡೆ ಅಜಿತ್ಗೂ ಕೂಡ ಮಾತನ್ನ ತಗೊಂಡಿರ್ತಾಳೆ. ಹಾಗಾಗಿ ಇನ್ನೇನು ಬೆಳಕಾಗತ್ತೆ, ಬೆಳಗಿನ ಜಾವನೆ ಭೂಮಿ ಮನೆ ಬಿಟ್ಟು ಒಂದು ಬಟ್ಟೆ ಪ್ಯಾಕ್ ಮಾಡಿರೋದನ್ನ ತಗೊಂಡು ಮನೆ ಬಿಟ್ಟು ಹೋಗ್ತಾಳೆ. ಅದಾದ ನಂತರ ಬೆಳಗ್ಗೆ 8 ಗಂಟೆ ಆದ್ರೂ ಕೂಡ ಭೂಮಿ ಎದ್ದಿರಲ್ಲ ಅಂತ ಅನ್ಕೊಂಡು ಅಜಿತ್ ಈ ಕಡೆ ಅಜ್ಜಿ ಭೂಮಿ ನನ್ಗೆ
ಟೀ ಬೇಕು, ನನಗೆ ಕಾಫಿ ಬೇಕು ಅಂತ ಹೇಳ್ಬಿಟ್ಟು ಒಂದು ಕೂಗಾಡ್ತಿರ್ತಾರೆ. ಇನ್ನೊಂದ್ ಕಡೆ ಎಲ್ರು ಕೂಡ ಆಚೆ ಬಂದು ನೋಡಿದಾಗ ಒಂದು ಹೊಸಲು ತೊಳ್ದಿರಲ್ಲ, ಒಂದು ಮನೆ ಮುಂದೆ ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕ್ತಿದ್ಲು ಭೂಮಿ. ಎಲ್ಲ ಏನು ಕೂಡ ಆಗ್ತಿರಲ್ಲ, ಎಲ್ಲೂ ಕೂಡ ಭೂಮಿ ಕೂಡ ಕಾಣಿಸ್ತಿರಲ್ಲ. ಭೂಮಿನ ಎಷ್ಟೇ ಕರೆದ್ರು ಕೂಡ ಶ್ರವಣು ಅಜ್ಜಿ ಮನೆಯವರೆಲ್ಲರೂ ಕೂಡ ಕರೆದ್ರು ಕೂಡ ಈ ಕಡೆ ಪಲ್ಲವಿ ಯಾರು ಕೂಡ ಕರೆದ್ರು ಈ ಕಡೆ ಭೂಮಿ ಮಾತ್ರ ಬರ್ತಿರಲ್ಲ. ಯಾಕಂದ್ರೆ ಭೂಮಿ ಇಲ್ಲಿ ಮನೆ ಬಿಟ್ಟು ಹೋಗಿರೋದು ವಿಷಯ ಮನೆಯವ್ರು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅಜಿತ್ ಮಾತ್ರ ಹಾಗೆ ಮಲ್ಕೊಂಡಿರ್ತಾರೆ. ಅದಾದ ನಂತರ ಈ ಕಡೆ ಶ್ರವಣು ಅಜ್ಜಿ ಎಲ್ಲ ಕೂಡ ಅಜಿತ್ ರೂಮಿಗೆ ಬರ್ತಾರೆ. ಭೂಮಿ ಎಲ್ಲೋದ್ಲು, ಭೂಮಿ ಯಾಕೆ ಎದ್ದಿಲ್ಲ ಇಷ್ಟೊತ್ತಾದ್ರೂ, ಭೂಮಿ ಯಾಕೆ ಇವತ್ತು ಕಾಫಿ ಟೀ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ರೂಮಿಗೆ ಬಂದಾಗ ಅಜಿತ್ನ ಎಬ್ಬಿಸ್ತಾರೆ. ಭೂಮಿ ಕಾಣಿಸ್ತಿರಲ್ಲ. ಅದಾದ್ಮೇಲೆ ಅಜಿತ್ನ ಎಬ್ಬಿಸಿದಾಗ ಭೂಮಿ ಎಲ್ಲೋ ಅಂತ ಹೇಳ್ದಾಗ ನನ್ಗೇನ್ ಗೊತ್ತು ಅವಳು ಎಲ್ಲೋಗಿದ್ದಾಳೆ ಅಂತ ಲೇಸಿಯಾಗಿ ಉತ್ತರ ಕೊಟ್ಬಿಡ್ತಾನೆ. ಆಗ ಶ್ರವಣು ಅಜಿತ್ನ ಎಬ್ಬಿಸ್ಬಿಟ್ಟು, ಏನೋ ನೀನು ನಿನ್ ಹೆಂಡತಿ ಭೂಮಿ, ಅವಳು ಏನ್ ಬೇರೆ ಯಾರೋನಾ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಾ ನಿನ್ಗೆ, ಎಲ್ಲಿ ಹೋಗಿದ್ದಾಳೆ, ಬೆಳಗಾದ್ರೆ ಎಲ್ಗೂ ಕೂಡ ಕಾಫಿ ಟೀ ಕೊಡ್ತಾ ಇದ್ಲು, ಎಲ್ಲಿ ಹೋದ್ಲು, ಕಾಣಿಸ್ತಿಲ್ವಾ ಅಲ್ಲ ಮನೆಯಲ್ಲಿ, ಎಲ್ಲೂ ಕೂಡ ಭೂಮಿ ಕಾಣಿಸ್ತಿಲ್ಲ ಅಂದಾಗ ಈ ಕಡೆ ಅಜಿತ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಹಾಗಾದ್ರೆ ಭೂಮಿ ರಾತ್ರಿ ಹೇಳಿದಲ್ಲ ನಿಜನ, ಭೂಮಿ ಹಾಗಾದ್ರೆ ಮನೆ ಬಿಟ್ಟು ಹೊರಟೆ ಹೋಗ್ಬಿಟ್ಲ, ಅಯ್ಯೋ ದೇವ್ರೆ ಏನಪ್ಪಾ ಮಾಡೋದು, ಮನೆಯವ್ರಿಗೆಲ್ರಿಗೂ ಕೂಡ ಹೇಗಪ್ಪ ಉತ್ತರ ಕೊಡೋದು ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಎದ್ಬಿಟ್ಟು ಒಂದು ಫ್ರೆಶ್ ಅಪ್ ಆಗ್ಬಿಟ್ಟು ಭೂಮಿನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇನ್ನೇನು ಭೂಮಿ ಊರ್ ಬಿಟ್ಟೆ ಹೊರಟಿರ್ತಾಳೆ, ಭೂಮಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ಈ ಕಡೆ ಲಕ್ಷ್ಮಕ್ಕನ ಮನೆಗೆ ಹೋಗೋದಕ್ಕೂ ಕೂಡ ಅವಳಿಗೆ ಮನ್ಸು ಬರಲ್ಲ. ಯಾಕಂದ್ರೆ ಲಕ್ಷ್ಮಕ್ಕನ ಮನೆಗೆ ಹೋದ್ರೆ ಈ ಕಡೆ ಮತ್ತೆ ಶ್ರವಣ ಅಥವಾ ಮನೆಯವರು ಬಂದು ವಾಪಸ್ಸು ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇಲ್ಲಿ ಭೂಮಿ ಮತ್ತೆ ಇದೇ ಮನೆಗೆ ವಾಪಸ್ ಬರೋದು ಈ ಕಡೆ ಅಜಿತ್ ಸಾಹೇಬ್ರಿಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಊರ್ ಬಿಟ್ಟು ಹೋಗೋದಕ್ಕೆ ಈ ಕಡೆ ಭೂಮಿ ರೆಡಿ ಆಗಿರ್ತಾಳೆ. ಹಾಗಾಗಿ ನೀನು ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾಳೆ, ಎಲ್ಲಿಗಂತ ಗೊತ್ತಿಲ್ಲ, ಒಟ್ಟಾರೆಯಾಗಿ ರೈಲ್ವೆ ಸ್ಟೇಷನ್ಗೆ ನೀನು ಹೋಗ್ತಿರ್ತಾಳೆ. ಅಲ್ಲಿ ಈ ಕಡೆ ಅಶ್ವಿನಿ ಬದುಕಿರ್ತಾಳೆ, ಸತ್ತಿರಲ್ಲ. ಅಶ್ವಿನಿ ಕಣ್ಣಿಗೆ ಈ ಕಡೆ ಭೂಮಿ ಬೀಳ್ತಾಳೆ. ಅಶ್ವಿನಿ ಕಣ್ಣಿಗೆ ಭೂಮಿ ಬಿದ್ದಾಗ ಅಶ್ವಿನಿ ಸುಮ್ಮನೆ ಇರ್ತಾಳ. ಹೇಗಿದ್ರು ಅವಳು ಇಲ್ಲಿ ಅಜಿತ್ತು ಅಶ್ವಿನಿಗೆ ತುಂಬಾ ಅವಮಾನ ಮಾಡಿರ್ತಾನೆ. ರಾಣ ಮಗಳು ಅಂತ ಹೇಳ್ಬಿಟ್ಟು ಎಲ್ಲ ಪ್ರೂಫ್ ಮಾಡಿ ಮನೆಯಿಂದ ಆಚೆ ಹಾಕಿರ್ತಾರೆ. ಇನ್ನೇನು ತನ್ನ ಒಂದು ಬದುಕನ್ನ ಉಳಿಸ್ಕೋಬೇಕು, ತನ್ನ ಜೀವನ ಉಳಿಸ್ಕೋಬೇಕು ಅಂತ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ. ಕೊನೆ ಪಕ್ಷ ಇನ್ನೇನಾದ್ರೂ ಸಿಕ್ಕಾಕೊಂಡಿದ್ರೆ ಈ ಕಡೆ ಅಶ್ವಿನಿ ಕೂಡ ಅರೆಸ್ಟ್ ಆಗ್ತಿದ್ಲು. ಹಾಗಾಗಿ ಅಜಿತ್ ಮಾಡಿರುವಂತಹ ಒಂದು ಕೆಲ್ಸಕ್ಕೆ ಈ ಕಡೆ ಅಶ್ವಿನಿ ಕೂಡ ಕೆಂಡಾಮಂಡಲ ಆಗಿರ್ತಾಳೆ. ಇನ್ನೇನು ಭೂಮಿ ಕೂಡ ಮನೆ ಬಿಟ್ಟು ಹೋಗೋದು ಮೊದಲೇ ಗೊತ್ತಿತ್ತು. ಈ ಕಡೆ ಅಶ್ವಿನಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ಲು, ದೇವನೇ ಜೊತೆಗೆ ಭೂಮಿನ ಮನೆ ಬಿಟ್ಟು ಓಡಿಸೋದಕ್ಕೆ. ಹಾಗಾಗಿ ಇನ್ನೇನು ಭೂಮಿ ಮನೆ ಬಿಟ್ಟು ಹೋದ್ಲು ಅಂತ ಕನ್ಫರ್ಮ್ ಆಗ್ಬಿಟ್ಟು ಭೂಮಿ ಕಣ್ಣಿಗೆ ಬಿದ್ದಾಗ ರೈಲ್ವೆ ಸ್ಟೇಷನ್ ಭೂಮಿನ ಹಾಗೆ ಸುಮ್ಮನೆ ಬಿಟ್ಬಿಡ್ತಾಳ. ಎಲ್ಲ ಕೂಡ ತನ್ನ ಒಂದು ರೌಡಿಗಳು, ಒಂದು ಗ್ಯಾಂಗ್ ಇರುತ್ತಲ್ಲ, ಅವರೆಲ್ಲರಿಗೂ ಕೂಡ ಈ ಕಡೆ ಅಶ್ವಿನಿ ಕಾಲ್ ಮಾಡ್ತಾಳೆ. ಹೇಗಾದ್ರೂ ಮಾಡಿ ಭೂಮಿನ ಮುಗಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಭೂಮಿನ ಮುಗಿಸೋದಕ್ಕೆ ರೆಡಿ ಆಗ್ತಾಳೆ. ಹಾಗಾದ್ರೆ ಭೂಮಿ ಕೊನೆಗೂ ಇನ್ನಿಲ್ವಾ, ಅಥವಾ ಇನ್ನೇನು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದಂತಹ ಭೂಮಿನ ಅಜಿತ್ ಬಂದು ಕಾಪಾಡ್ತಾರ? ಕೊನೆಗೂ ಅಜಿತ್ ಬಂದು ಭೂಮಿನ ಕಾಪಾಡ್ಕೊಂಡು ತನ್ನ ಹೆಂಡತಿ ಅಂತ ಪ್ರೀತಿಯಿಂದ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾರ, ತನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾರ, ಅಥವಾ ಭೂಮಿ ಉಸಿರನ್ನ ಈ ಕಡೆ ಅಶ್ವಿನಿ ನಿಲ್ಲಿಸೇ ಬಿಡ್ತಾಳ? ಎಲ್ಲವನ್ನೂ ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.